ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸ್ತಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತ್ತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವೇದವ್ಯಾಸದೇವರು ಸಾಕ್ಷಾತ್ತಾಗಿ ಪ್ರಾದುರ್ಭವಿಸಿ ಅಲ್ಲಿ ಪ್ರತ್ಯಕ್ಷಗೊಂಡು ದ್ರೌಪದಿ ದೇವಿಯ ಸ್ವಯಂವರ ಸಮಯದಲ್ಲಿ, ಅಂದರೆ ವಿವಾಹ ಕಾಲದಲ್ಲಿ ಏನು ಒಂದು ಸಮಸ್ಯೆ ಅಂತ ಬಂದಿತ್ತೋ, ದ್ರೌಪದಿ ದೇವಿಯನ್ನು ಮದುವೆ ಮಾಡಿಕೊಡಬೇಕು ಅಂದರೆ ಅರ್ಜುನನಿಗೆ ಮಾತ್ರ ಅಂತ ದ್ರುಪದರಾಜ ತಲೆಯಲ್ಲಿ ಇಟ್ಟುಕೊಂಡಿದ್ದ. ಹಾಗೇ ವರವನ್ನು ಕೇಳಿ ಯಾಗವನ್ನು ಮಾಡಿದ್ದ. ಆದರೆ ದೃಷ್ಟದ್ಯುಮ್ನ ಹೇಳಿದ, ಇವರೆಲ್ಲರೂ ಪಾಂಡವರಿದ್ದಾರೆ, ಕ್ಷತ್ರಿ ಅಂತ ಹೇಳಿದಾಗ ಮರುದಿನ ತನ್ನ ಮನೆಗೆ ಕರೆದು ಪರೀಕ್ಷೆಯನ್ನು ಮಾಡಿದ್ದಾನೆ. ಇವರು ಯಾರು, ತಾನೂ ಒಮ್ಮೆ ಖಾತ್ರಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಬ್ರಾಹ್ಮಣರು ಕ್ಷತ್ರಿಯರು ಯಾರಿವರು ಅಂತ. ಆಗ 4 ಜನರಿಗೆ ಬೇಕಾದ 4 ಕೋಣೆಗಳಿಗೆ ಅಲ್ಲಿದ್ದ ವಸ್ತುಗಳನ್ನೆಲ್ಲ ಇಟ್ಟಿದ್ದಾನೆ. ಬ್ರಾಹ್ಮಣರಿಗೆ ಬೇಕಾದ ಎಲ್ಲ ವಸ್ತುಗಳನ್ನು, ಕ್ಷತ್ರಿಯರಿಗೆ ಬೇಕಾದ ವಸ್ತು ಒಂದು ಕೋಣೆಯಲ್ಲಿ, ಹೀಗೆ 4 ರೂಮುಗಳಲ್ಲಿ 4 ಪದಾರ್ಥ 4 ಜಾತಿಯವರಿಗೆ ಬೇಕಾದದ್ದೆಲ್ಲ ವ್ಯವಸ್ಥೆ ಮಾಡಿದಾಗ ಪಾಂಡವರು ನೇರವಾಗಿ ಕ್ಷತ್ರಿಯರಿಗೆ ಕೋಣೆಗೆ ಹೋಗಿದ್ದಾರೆ. ಆಗ ಗೊತ್ತಾಯಿತು ಇವರು ಕ್ಷತ್ರಿಯರು ಪಾಂಡವರು ಅಂತ ಗೊತ್ತಾದಾಗ ಬಹಳ ಸಂತೋಷಪಟ್ಟಿದ್ದಾನೆ. ವಿವಾಹ ಮಾಡಬೇಕು ಅಂತಂದಾಗ 5 ಜನರು ವಿವಾಹ ಮಾಡಿಕೊಳ್ತೇವೆ ಅಂತ ಧರ್ಮರಾಜ ಹೇಳಿಬಿಟ್ಟ. ಆಗ ಗಾಬರಿಯಾದವನು, 5 ಜನ ಹೇಗೆ ವಿವಾಹ ಮಾಡಿಕೊಳ್ಬೇಕು, ನಾನು ಒಬ್ಬನಿಗೆ ಅಂತ ಒಬ್ಬ ಹೆಣ್ಣನ್ನು 5 ಜನಕ್ಕೆ ಹೇಗೆ ಕೊಡಬೇಕು ಅಂತಂದಾಗ ಎಲ್ಲ ಹೇಳ್ತಾರೆ. ಹೇಳಿದರೂ ತಾನು ಕೇಳುವುದಿಲ್ಲ. ಕೇಳಿದಾಗ ಆಗ ಸ್ವಯಂ ವೇದವ್ಯಾಸದೇವರು ಬಂದು ಎಲ್ಲ ಹೇಳ್ತಾರೆ. ಇವನು ಧರ್ಮರಾಜ ಅಂದರೆ ಯಮಧರ್ಮ, ಇವರು ವಾಯುದೇವರು, ಇವನು ಇಂದ್ರ, ಅರ್ಜುನನೇ ಇಂದ್ರ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಹೇಳಿದರೂ ಅವನು ಅಷ್ಟು ಸ್ವಲ್ಪ ಮನಸ್ಸನ್ನು ಮಾಡಲಿಲ್ಲ. ಆಗ ಅವನಿಗೆ ದಿವ್ಯವಾದ, ನಿನ್ನ ಮಗಳು ಅಂದರೆ ಒಬ್ಬಳಲ್ಲ 5 ಜನ ಇದ್ದಾರೆ ಆ ದೇಹದಲ್ಲಿ, ನಿನಗೆ ಗೊತ್ತಿರಬೇಕು ಅಂತೆಲ್ಲ ಹೇಳ್ತಾರೆ. ಆಗ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ಅವನಿಗೆಲ್ಲ ತೋರಿಸ್ತಾರೆ. ತೋರಿಸಿ ಆದ ಮೇಲೆ ನಿನ್ನ ಮನಸ್ಸಿಗೆ ಹೇಗೆ ಬರ್ತದೆ ಹಾಗೆ ಮಾಡಪ್ಪ ಅಂತಂದಾಗ ಗಾಬರಿಗೊಂಡು ಆಶ್ಚರ್ಯದಿಂದ ತಾನು ವೇದವ್ಯಾಸದೇವರಿಗೆ ನಮಸ್ಕಾರ ಮಾಡಿ ಇತ್ಯುಕ್ತ ವಾಕ್ಯ ಮನುತಾಂಸ ದದರ್ಶ ರಾಜ ಕೃಷ್ಣ ಪ್ರಸಾದ ಬಲತೋ ದಿವಿತಾದೃಶಾಂಶ್ಚಾನ್ ಏತಾನ್ ನಿಶಮ್ಯ ಚರಣೋ ಜಗದೀಶುತಶ್ಚ ಭೀತೋ ಜಗಾಮ ಶರಣಂ ತದನಾದರೇಣ. ನಾನು ನಿಮ್ಮ ಮಾತಿನ ಮೇಲೆ ಗೌರವ ಕೊಡಲಿಲ್ಲ, ವಿಶ್ವಾಸ ಮಾಡಲಿಲ್ಲ, ನನ್ನನ್ನು ಕ್ಷಮೆ ಮಾಡಿರಿ ಅಂತ ಹೇಳಿ ಕ್ಷಮೆ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸದೇವರು ಕ್ಷಮೆ ಮಾಡಿ 5 ಜನ ಇವರು ಭೀಮಾದಿಗಳು, ಇವರ ಹೆಂಡಂದ್ರೆ ಮಡದಿಯರೇ ಇಲ್ಲಿ ದ್ರೌಪದಿಯಲ್ಲಿ ಇದ್ದಾರೆ ಅಂತ ತಾವು ಹೇಳಿರ್ತಾರೆ. ಅದರ ಬಗ್ಗೆ ಅನಾದರ ಮಾಡಿರ್ತಾನೆ, ಅವಿಶ್ವಾಸ ಮಾಡಿರ್ತಾನೆ. ತೋರಿಸಿ ಆದ ಮೇಲೆ ಅವರಿಗಿದ್ದೆಲ್ಲ ಲಕ್ಷಣಗಳನ್ನು ಕಂಡು ಗಾಬರಿಗೊಂಡು ವೇದವ್ಯಾಸದೇವರ ಮೇಲೆ ಅಪಾರವಾದ ಗೌರವದಿಂದ ನಮಸ್ಕಾರವನ್ನು ಮಾಡಿ ದತ್ವಾ ಭಯಂ ಸ ಭಗವಾನ್ ದ್ರುಪದಸ್ಯ ಕಾರ್ಯೇ ತೇನೋಂ ಇತಿಸ್ಮ ಕಥಿತೆ ಸ್ವಯಮೇವ ಸರಮಾಂ. ಎಲ್ಲ ವೈವಾಹಿಕ ಕಾರ್ಯವನ್ನು ಎಲ್ಲ ಮಾಡ್ತಾನೆ. 5 ಜನರಿಗೂ ಆ ಧೌಮ್ಯಾಚಾರ್ಯರು ಹೇಳಿದ ಪ್ರಕಾರ
ಮೊದಲನೇ ದಿವಸ ಧರ್ಮರಾಜ, ಎರಡನೇ ದಿವಸ ಭೀಮಸೇನ್ ದೇವರು, ಮೂರನೇ ದಿವಸ ಅರ್ಜುನ, ನಾಲ್ಕನೇ ದಿವಸ ನಕುಲ, ಆಮೇಲೆ ಸಹದೇವ. ಹೀಗೆ 5 ದಿನ ಒಬ್ಬಳೇ ದ್ರೌಪದಿ ಮದುವೆ ಆಗ್ತದೆ. ಒಂದೇ ದಿವಸಕ್ಕೆಲ್ಲ, ಕ್ರಮವಾಗಿ ಮದುವೆ ಆಗ್ತದೆ. ವೈವಾಹಿಕಂ ಕೃತಮತೋ ವ್ಯದಧಾಚ್ಚ ಧೌಮ್ಯ ಮುಕ್ತ ಕ್ರಮೇಣ ಜಗರೋರ್ ನಿಖಿಲಾಶ್ಚ ಪಾಣಿಂ ಪಾಂಚಾಲಕೇಶು ಮಹೋತ್ಸವ ಆಸರಾಜ. ಆ ಪಾಂಚಾಲ ದೇಶದಲ್ಲಿ ಧ್ರುಪದ ರಾಜ ಎಲ್ಲ ಕಡೆಗೆ ವೈಭವದಿಂದ ಜನ ಸಂತೋಷಪಟ್ಟಿದ್ದಾರೆ. ಸುತೈಹಿ ಸ್ವಜನೈಶ್ಚ ಸರ್ವೈಹಿ ಪೌರೈಶ್ಚ ಜಾನ ಪದಿಕೈಶ್ಚ ತಥೈವ ರಾಮೇ ದತ್ವಾ ಸುತಾಂ ಜನಕ ಆಪಮುದಂ ತತೋನು. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಊರಿನ ಜನ, ಬಂಧು ಬಾಂಧವರು ಎಲ್ಲರೂ ಸಂತೋಷಪಟ್ಟಾಗ ಯಾದವರಿಂದ ಸಮೇತನಾಗಿ ಕೃಷ್ಣ ಬರ್ತಾನೆ. ಪಾಂಡವರ ವಿವಾಹ ಸಮಯದಲ್ಲಿ ಕೃಷ್ಣ ಇಲ್ಲ ಅಂತಿಲ್ಲ, ಸ್ವಯಂ ವಾಸಿಷ್ಠ ಕೃಷ್ಣ ಇದ್ದಾರೆ, ವೇದವ್ಯಾಸ ದೇವರಿದ್ದಾರೆ. ಹಾಗೆ ಯಾದವರಿಂದ ಸಮೇತನಾಗಿ ಕೃಷ್ಣ ಬರ್ತಾನೆ. ರಥಗಳ ಗಟ್ಟಲೆ ಬಟ್ಟೆಗಳನ್ನು, ಆಭರಣಗಳನ್ನು, ವಸ್ತ್ರಗಳನ್ನು ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದಾನೆ. ಆಹೇರಿಗಳನ್ನು ಕೊಡಬೇಕು ಅಂತ ಹೇಳಿ ಕೃಷ್ಣ ಪಾಂಡವರ ಮದುವೆ ಸಮಯದಲ್ಲಿ ಎಲ್ಲವನ್ನು ಕೊಡಬೇಕು ಅಂತ ಹೇಳಿ ಆರುಕ್ಷ್ಯ ತತ್ರ ನಿಬಸತ್ಸದು ಪಾಂಡು ವೇಷು ಶ್ರುತ್ವೈವ ರಾಮ ಸಹಿತ. ಬಲರಾಮ ದೇವರ ಸಹಿತನಾಗಿ ಬಂದಿದ್ದಾನೆ ಕೃಷ್ಣ, ಒಬ್ಬನೇ ಬಂದಿಲ್ಲ. ರಾಮ ಸಹಿತ ಸಹ ಯಾದವೈಶ್ಚ ಆದಾಯ ಪಾರಿಬ್ರಹಂ, ತಗೊಳ್ಳೋದು ಇಸ್ಕೊಳ್ಳೋದು ಇರ್ತದಲ್ಲ ಮದುವೆ ಸಮಯದಲ್ಲಿ. ಹಾಗಾಗಿ ಕೃಷ್ಣ ಬಹುಲಂಚ ಕೃಷ್ಣ ಆಯಾನ್ ಮುದೈವ ಸಹಸ ಸಹಿತಾಶ್ಚ ಪಾರ್ಥಾನ್, ಪಾರ್ಥರಿಗೆಲ್ಲ ಸಂತೋಷವಾಗಿದೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ನಮಸ್ಕಾರ ಮಾಡಿ. ದುಷ್ಟೈವ ತಮ್ಮ ಬುಧುರಾಶು ಕುರು ಪ್ರವೀರಾಹ, ಆಶ್ಲಿಷ್ಯ ಆಲಿಂಗನ ಮಾಡಿಕೊಂಡಿದ್ದಾನೆ, ನಮಸ್ಕಾರ ಮಾಡಿದ್ದಾರೆ, ಬಹಳ ಸಂತೋಷಪಟ್ಟಿದ್ದಾರೆ. ನಾವು ಮದುವೆ ಮಾಡಿಕೊಳ್ಳೋದು ಕೃಷ್ಣ ಇಲ್ಲದೇನೆ ನಡೆಯುವುದಿಲ್ಲ ಅಂತ ಹೇಳಿ ಅನ್ಕೊಂಡಿದ್ವಿ, ಕೃಷ್ಣ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ, ಕೃಷ್ಣ ಬಂದ, ಬಹಳ ಸಂತೋಷವಾಯಿತು ಅಂತ ಹೇಳಿ ದೃಷ್ಟ ಪ್ರದಾಯ ಗೃಹ ಯೋಗ್ಯ, ಮನೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿ, ಕೇವಲ ಆಭರಣಗಳನ್ನಷ್ಟೇ ಕೊಟ್ಟಿಲ್ಲ, ಮನೆಗೆ ಬೇಕಾದಂತಹ ಭಾಂಡಿಗಳು, ಮನೆಗೆ ಬೇಕಾದಂತಹ ವಸ್ತ್ರಗಳು ಅವೆಲ್ಲ ಕೊಟ್ಟಿದ್ದಾನೆ. ಗೃಹ ಯೋಗ್ಯ ಸಮಸ್ತ ಭಾಂಡಂ, ಗೃಹಕ್ಕೆ ಬೇಕಾದ ಎಲ್ಲ ಅಡಿಗೆ ಮಾಡಿಕೊಳ್ಳಿಕ್ಕೆ ಭಾಂಡಿಗಳು, ಬಳಸ್ಕೊಳ್ಳಿಕ್ಕೆ ಬೇಕಾದ ಭಾಂಡಿಗಳು ಅವನ್ನೆಲ್ಲ ಕೃಷ್ಣನೇ ಕೊಟ್ಟಿದ್ದಾನೆ. ಮತ್ತು ಅವರವರಿಗೆ ಯಾವುದು ಆಭರಣಗಳು ಸೂಟ್ ಆಗ್ತದಲ್ಲ, ಯೋಗ್ಯ ಅನ್ನಿಸ್ತದೆ, ಧರ್ಮರಾಜನಿಗೆ ಬೇಕಾದ ಎಲ್ಲ ಆಭರಣಗಳನ್ನು ಕೊಟ್ಟಿದ್ದಾನೆ. ಕಿರೀಟ ಮಾಡಿಕೊಂಡು ಎಲ್ಲವನ್ನ, ಹಾರವನ್ನ, ಕಿರೀಟವನ್ನ, ಕುಂಡಲಗಳನ್ನು, ಕೈಗೆ ಹಾಕೊಳ್ಳುವಂತಹ ಆಭರಣಗಳನ್ನು ಧರ್ಮರಾಜನಿಗೆ ಕೊಡಬೇಕಾದದ್ದನ್ನು ಕೊಟ್ಟಾನ, ಭೀಮಸೇದೇವರಿಗೆ ಕೊಡಬೇಕಾದದ್ದನ್ನೆಲ್ಲ ಕೊಟ್ಟಿದ್ದಾನೆ. ಹೀಗೆ 5 ಜನಕ್ಕೆ ಕೃಷ್ಣ ಕೊಟ್ಟಿದ್ದಾನೆ. ಎಲ್ಲ ಹೇಳ್ತಾರೆ ನೋಡ್ರಿ. ಸೌವರ್ಣ ಮೇಭ್ಯ ಕುರು ಭೂಷಣ ಅಚ್ಯುತೋದಾತ್. ಮತ್ತು ಅಷ್ಟೇ ಅಲ್ಲ, ದೇಹಾಂಗ ಯೋಗ್ಯ ಶುಭ ಲಕ್ಷಣ ಶುಭ ಕುಂಡಲ ಹಾರ ಮೌಲಿ ಕೇಯೂರ ವಸ್ತ್ರ ಸಹಿತಾನ್ಯೂರು ಭೂಷಣಾನಿ. ದೇಹಕ್ಕೆ ಬೇಕಾದಂತಹ ಶುಭ ಕುಂಡಲ, ಹಾರ, ಮೌಲಿ, ಕೇಯೂರ, ವಸ್ತ್ರ ಇವುಗಳಿಂದ ಸಹಿತವಾದಂತಹ ಎಲ್ಲ ಆಭರಣಗಳನ್ನು ಕೊಟ್ಟು ಷಣ್ಣಾಂ ಪೃಥಕ್ ಪೃಥಗಾತ್ ಪೃಥಗೇವ ಯೋಗ್ಯಾನ್ ಆದಾಚ್ಚ. ಈಗ ಇಬ್ಬರು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇಬ್ಬರಿಗೆ ಸೇರಿ ಒಂದೇ ಆಭರಣ, ಒಂದೇ ಆಹೇರಿಯನ್ನು ಕೊಟ್ಬಿಡೋದು, ಇಂಥವೆಲ್ಲ ಇರ್ತವೆ. ಹಾಗೆಲ್ಲ ಇಲ್ಲ. ಕೃಷ್ಣ ಪ್ರತ್ಯೇಕವಾಗಿ ಎಲ್ಲರಿಗೂ ಆಹಿರಿಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ. ಕೊಟ್ಟು ಎಲ್ಲರಿಗೆ ಸಂತೋಷವನ್ನು, ಸಮಾಧಾನವನ್ನು, ಆಶೀರ್ವಾದವನ್ನು ಮಾಡಿದ್ದಾನೆ. ರತ್ನಾನಿ ಗೋ ಗಜ ತುರಂಗ, ರತ್ನಗಳನ್ನು ಕೊಟ್ಟಿದ್ದಾನೆ. ಮತ್ತು ಗೋ ಗಜ ತುರಂಗ ರಥಾಂಗ ಸಂಸ್ಥಾನ್. ಆ ದ್ರುಪದ ರಾಜ ಎಲ್ಲರಿಗೂ ಈ 5 ಜನಕ್ಕೆ ಆಭರಣಗಳನ್ನು, ವಸ್ತ್ರಗಳನ್ನು, ಗೋಗಳನ್ನು, ಆ ಕುದುರೆಗಳನ್ನು, ಸುವರ್ಣ ಭಾರಾನ್ ಬಹುಶ್ಚ ದದೌ ಆಶಿಶೇಷಃ. ವ್ಯಾಸೋಪ್ಯದ ಇಹ ಭರತ ಚ ಪಾರ್ಷತೋಪಿ. ವೇದವ್ಯಾಸದೇವರೇ ಖುದ್ದಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸಿದ್ದಾರೆ. ದಾಸಿಗಳನ್ನು ಕೊಟ್ಟಿದ್ದಾನೆ, ದಾಸರನ್ನು ಕೊಟ್ಟಿದ್ದಾನೆ. ಶುಭರೂಪ ವೇಷಾಹ, ಅವರು ದಾಸಿದಾಸರು ಅಂತ ಹೇಳಿ ಸುಮ್ಮನೆ ಉದಾಸೀನವಾಗಿ ಕೊಟ್ಟಿಲ್ಲ, ಅವರಿಗೆಲ್ಲ ಚಲೋ ವಸ್ತ್ರಗಳನ್ನು ಉಟ್ಟಿಸಿ ದಾಸರನ್ನು ಕೊಟ್ಟಿದ್ದಾನೆ. ಇನ್ನು ಇಷ್ಟು ದಿವಸ ಎಲ್ಲಿದ್ದಿರಪ್ಪ, ಇನ್ನು ಪಾಂಡವರ ಮನೆಗೆ ಹೋಗಿ ಅಲ್ಲಿ ಸೇವೆ ಮಾಡ್ಬೇಕು ನೀವು ಅಂತ ಒಪ್ಪಿಸಿದ್ದಾನೆ. ಸಹಸ್ರಶೋ ಯುತರು ಅತ್ರ ರೂಪ ಹರಿನೃಪಶ್ಚ ತಾಸಾಂ ವಿಚಿತ್ರ ವಸನಾನಿ ಗುರು ರತ್ನಮಾಲಾ ಪ್ರತ್ಯೇಕ ಶೋ. ಹೀಗೆಲ್ಲ ಆಗಿದೆ. ಮಾಸಾನ್ ಬಹೂನ್, ಅನೇಕ ತಿಂಗಳುಗಳ ಕಾಲ ಕೃಷ್ಣ ಪರಮಾತ್ಮ ಆ ಪಾಂಡವರ ಜೊತೆಗೆ ದ್ರುಪದರಾಜನ ಪಾಂಚಾಲ ದೇಶದಲ್ಲೇನೆ ವಾಸ ಮಾಡಿದ್ದಾನೆ. 1 ವರ್ಷಗಳ ಕಾಲ ಅಲ್ಲಿ ವಾಸ ಮಾಡ್ತಾರೆ.
ಕೃಷ್ಣ ಒಂದು ಅನೇಕ ತಿಂಗಳುಗಳ ಕಾಲ ಮಾಸಾನ್ ಬಹೂನಪಿ ವಿಹೃತ್ಯ ಸಹೈವ ಪಾರ್ಥೈಹಿ ಕೃಷ್ಣೋ ಯಯಂ. ಆಗ ಕೃಷ್ಣ ಮತ್ತೆ ಭಾಳ ದಿನ ಆಯ್ತಪ್ಪ ನಾನು ದ್ವಾರಕ ಬಿಟ್ಟು ಬಂದು, ಹಾಗಾಗಿ ಎಲ್ಲ ಮದುವೆ ಆಗಿದೆ, ಎಲ್ಲ ಒಳ್ಳೆಯ ರೀತಿಯಿಂದ ಆಗಿದೆ, ನೀನು ಆರಾಮಾಗಿ ಖುಷಿಯಿಂದ ಇರ್ರಿ ಅಂತ ಹೇಳಿ ಮತ್ತು ಬಲರಾಮ ಸಮೇತನಾಗಿ ಕೃಷ್ಣ ಯದುಪುರಿಂ ಸಹಿತೋ ಅಗ್ರಜೇನ ಹೊರಟೋಗಿದ್ದಾನೆ. ಹೋದ ಮೇಲೆ ವೇದವ್ಯಾಸ ದೇವರು ಅಲ್ಲೇ ಅಂತರ್ಧಾನರಾಗಿದ್ದಾರೆ. ನಾನು ಬರ್ತೇನೆ ಅಂತ ಹೇಳಿ ಟಾಟಾ ಮಾಡಿ ಅಲ್ಲಿ ಇಬ್ಬರು, ಆ ವಾಸಿಷ್ಠ ಕೃಷ್ಣ, ಈ ಕಡೆ ಕೃಷ್ಣ ಗೋಪಾಲಕೃಷ್ಣ ಇಬ್ಬರೂ ಕೂಡ ಅಂತರ್ಧಾನರಾಗಿದ್ದಾರೆ, ಹೋಗಿದ್ದಾರೆ. ಭಗವತಿ ಪ್ರಗತೋರು ಶಕ್ತೋರು ವ್ಯಾಸೇಸ ವತ್ಸರಂ, 1 ವರ್ಷಗಳ ಕಾಲ ಅಲ್ಲೇ ಇದ್ದಾರೆ. ವೈಚಿತ್ರವೀರ್ಯತನಾಯ ಸಹ ಸೌಬಲೇನ. ಇನ್ನು ಗೊತ್ತಾಯ್ತು ಎಲ್ಲರಿಗೆ, ಸುದ್ದಿ ಹೋಗಿದೆ, ಓ ಪಾಂಡವರೇ ಅವರೆಲ್ಲ ನಮಗೆ ಮೋಸ ಆಗಿದೆ. ದ್ರುಪದ ರಾಜ ಮೊದಲೇ ಪ್ಲ್ಯಾನ್ ಮಾಡಿ ಪಾಂಡವರಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ದ ದ್ರೌಪದಿಯನ್ನ ನಮಗೆಲ್ಲ ಕರೆಸಿ ಅವಮಾನ ಮಾಡಿದ್ದಾನೆ, ಹಾಗೆ ಹೀಗೆ ಅಂತ ಬಹಳ ಸಿಟ್ಟಿಗೆ ಬಂದು ಅಲ್ಲೆಲ್ಲರೂ ಯುದ್ಧವನ್ನಾಡಬೇಕು ಅಂತ ಹೇಳಿ ಕೌರವರೆಲ್ಲ 100 ಜನ, ಶಕುನಿ, ಕರ್ಣ, ಜಯದ್ರಥ, ಭೂರಿಶ್ರವ ಇತ್ಯಾದಿಗಳೆಲ್ಲರೂ ಕೂಡ ಮತ್ತೆ ಸೈನ್ಯವನ್ನು ತೆಗೆದುಕೊಂಡು ಬಂದು ಯುದ್ಧವಾಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಭೂರಿಶ್ರವ ಪ್ರಭೃತಿ ಸಹೈವ ಹಂತುಂ ಪಾಂಚಾಲ ರಾಜ್ಯಂ ಅಗುರೇತ್ಯ ಪುರಿಂ ಪುನಸ್ತೆ. ಹಿಂದಕ್ಕೆ ಒಮ್ಮೆ ಯುದ್ಧಕ್ಕೆ ಬಂದ್ದಾರೆ, ಪಾಂಚಾಲ ದೇಶದ ರಾಜನ ಜೊತೆಗೆ ಯುದ್ಧವಾಡಬೇಕು ಅಂತ. ಆಗ ಊರಿನ ಜನ ಎಲ್ಲ ಹೆಣ್ಣು ಮಕ್ಕಳು, ಬಾಲರು, ವೃದ್ಧರು ಮಹಡಿ ಮೇಲೆ ನಿಂತು ಲಟ್ಟಣಿಗೆ ತಗೊಂಡು ಎಸೆದು ಅವ್ರನ್ನ ಓಡಿಸಿ ಕಳಿಸಿದ್ದಾರೆ. ನೆನಪಿದೆ ನಿಮಗೆ, ಹಿಂದಕ್ಕೆ ಹೇಳಿದ್ದೆ ನಾನು, ಹಿಂದೆ ಬಂದಿತ್ತು. ಆದರೆ ಈಗೇನಾಗ್ಬಿಡ್ತದೆ ಅಂದರೆ, ತಾನು ಊರಿನ ಹೊರಗಡೆನೆ 1 ಯೋಜನದವರೆಗೆ ಯಾರು ಊರೊಳಗೆ ಬರ್ತಾರೋ ಸೂರ್ಯನ ವರ ಇರ್ತದೆ. ಎಂಥವರೇ ಬಂದರೂ ದ್ರುಪದ ರಾಜನ ಜೊತೆಗೆ ಸೋತು ಹೋಗ್ತಾರೆ ಅಂತ ವರ ಇರ್ತದೆ. ಆದರೆ ದ್ರುಪದ ರಾಜನೇ ಆ ಖುಷಿಯಲ್ಲಿ, ಆ ಭಾರದಲ್ಲಿ ಹೊರಗೆ ಬಂದ್ಬಿಡ್ತಾನೆ. ಹೊರಗೆ ಬಂದು ಯುದ್ಧಕ್ಕೆ ಅಂತಾಗ ತೈರಾರ್ಧಿತೆ ಸ್ವಪುರ ಆಶುರ ಸೋಮಕಾನಾಂ ರಾಜಾಸುತೈ ಸಹಸ ಸೈನಿಕ ಉದ್ಗತೋ ಭೂ ತೇಷಾಂ ಚ ತಸ್ಯ ಚ ಬಭೂವ ಮಹಾನ್ ವಿಮರ್ದಃ ಪುತ್ರೋ ಚ ತಸ್ಯ ನಿಹತೋ ವಿದುತಾಶ್ಚ ಸೇನಾಃ ಚಿತ್ರೇ ಹತೆ. ಆಗ ಸೋಲುವ ಪ್ರಸಂಗ ಬಂದ್ಬಿಡ್ತದೆ. ಅವರಿಬ್ಬರು ಮಕ್ಕಳು ಚಿತ್ರ ಮತ್ತು ಚಿತ್ರಕೇತು ಅಂತನೋ ಮಕ್ಕಳು ಸತ್ತು ಹೋಗ್ಬಿಡ್ತಾರೆ ದ್ರುಪದ ರಾಜನ ಮಕ್ಕಳು. ಧಾವತ್ಸು ಸೈನಿಕ ವರೇಶು ಪಾರ್ಶಕೇಶು ಪಾರ್ಥಾಹ ರಥೈಹಿ. ಆಗ ಮತ್ತೆ ಪಾರ್ಥರು, ಪಾಂಡವರೆಲ್ಲ ಸಹಾಯಕ್ಕಂತೆ ಬರ್ತಾರೆ. ವೈಚಿತ್ರವೀರ್ಯ ತನಯಾರ್ ವಿಸೂನು ರುಕ್ತಾನ್ ತೈಷು ಪಂಚು ಸಮಂ ಪ್ರತಿಯೋದಯತ್ಸು ಭೂರಿಶ್ರವ. ಒಬ್ಬೊಬ್ಬರ ಜೊತೆಗೆ ಯುದ್ಧವಾಗ್ತಾರೆ. ಆವಾಗ ಭೀಮಸೇನ ದೇವರು ದೊಡ್ಡದಾದ ಒಂದು ಗಿಡವನ್ನು ಎತ್ತಿಕೊಂಡು ಬರ್ತಾರೆ. ಭೀಮಸೇನ ದೇವರು ದೊಡ್ಡದಾದ ಒಂದು ಗಿಡವನ್ನು, ಸಕ್ರಾತ್ಮಕಂ ತದನು ಪರ್ವತ ಸನ್ನಿಕಾಶಂ, ಪರ್ವತದಷ್ಟು ದೊಡ್ಡದಾದ ಗಿಡ ಅಂತೆ. ಆ ದೊಡ್ಡದಾದ ಗಿಡವನ್ನು ದೌರ್ಭ್ಯಾಂ 2 ಕೈಗಳಿಂದ ಮಾರುತಿರಹಂ ತರುಂ ಉದ್ವಹರ್ಹ ಎತ್ತಿ ಕಿತ್ತಿಕೊಂಡು ಬಂದಾಗ ಅಯಂತ ಭಿಕ್ಷಂ, ಏನಪ್ಪ ಮರ ಇದು, ಇಂಥ ದೊಡ್ಡ ಗಿಡವನ್ನು ಎತ್ಕೊಂಡು ಬರ್ತಾ ಇದೆ, ಭೀಮಸೇನ ದೇವರು ನಮ್ಮನ್ನು ಅಪ್ಪಳಿಸಿ ಪುಡಿ ಮಾಡಿಡ್ತಾರೆ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಪಲಾಯನ ಮಾಡಿಬಿಟ್ಟಿದ್ದಾರಂತೆ. ಎಲ್ಲರೂ ತರುರ್ ಹಸ್ತಮಿಮಂ ಸಮೀರ ಸೂನುಂ ಸುಯೋಧನ ಮುಖಾಹ. ದುರ್ಯೋಧನ ಮೊದಲಾದರೆಲ್ಲರೂ ಕೂಡ ನಿಖಿಲಾಹ ಸಕರ್ಣಾಹ, ಕರ್ಣನು. ಹೀಗೆ ವಿಚಿತ್ರವಾದ ಆಕಾರ ಭೀಮಸೇನ ದೇವರದನ್ನು ನೋಡಿ ಗಾಬರಿಕೊಂಡು ಭೂರಿಶ್ರವ ಶಕುನಿ ಭೂರಿ ಜಯದ್ರತಾಶ್ಚ ಸರ್ವೇಪಿ ದುರ್ದುರಥೋ ವಿಷುಪುರಂ ಸ್ವಂ ಓಡಿ ತಮ್ಮ ಊರಿಗೆ ಹೋಗ್ಬಿಟ್ಟಿದ್ದಾರಂತ. ಭೀಮಸೇನ ದೇವರು ಈಗ ಅವ್ರ ಜೊತೆಗೆ ಯುದ್ಧವಾಡ್ಲಿಕ್ಕೆ ಹೋಗ್ಬಿಟ್ವಿ ಅಂತಂದರೆ ನಮ್ಮ ಅವಸ್ಥೆ ಮುಗಿದೇ ಹೋಯಿತು, ಇನ್ನು ಎಷ್ಟೋ ದಿವಸ ಬದುಕಬೇಕಾದದ್ದು ಇಲ್ಲಿ ನಮ್ದು ಮುಗೀತದೆ ಅಂತ ಹೇಳಿ ಗಾಬರಿಗೊಂಡು ಪಾಪ ಓಡಿತಾವ, ಎಲ್ಲರೂ ಹೋಗ್ಬಿಟ್ಟಾರೆ. ಜ್ಞಾತ್ಮ ಸಮಸ್ತಮಪಿ ತದ್ವಿದುರೋಗ್ರಜಂ ಸ್ವಂ. ವಿದುರನಿಗೆ ಎಲ್ಲ ಸುದ್ದಿ ಗೊತ್ತಾಗಿದೆ. ದ್ರುಪದ ರಾಜ ದ್ರೌಪದಿಯ ಸ್ವಯಂವರವನ್ನು ಮಾಡಿದ. ಆಗ ಬ್ರಾಹ್ಮಣ ಮತ್ಸ್ಯಭೇದನವನ್ನು ಮಾಡಿದಾಗ ಅವರು ಯಾರೂ ಅಲ್ಲ, ಅರ್ಜುನ ಮತ್ತು ಭೀಮ ಎಲ್ಲರೂ ಪಾಂಡವರು ಬದುಕಿದ್ದಾರೆ. ಹಾಗಾಗಿ ಎಲ್ಲ ಸುದ್ದಿಯನ್ನು ನೋಡಿದ್ರು. ಯುದ್ಧವಾದದ್ದನ್ನು ಕೇಳಿ ಒಳ್ಳೆ ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳಿ ವಿದುರ ತನ್ನ ಅಣ್ಣನಾದ ಧೃತರಾಷ್ಟ್ರನ ಹತ್ರ ಬರ್ತಾನೆ.
ವರ್ಧಂತ ಏವ ತನಯಾ ಭವತೋ ನರೇಂದ್ರೇ ಇತ್ಯಾಹ ಸೋಪಿ ಮುದಿತ ಸ್ವಸುತೇನ ಕೃಷ್ಣ ಪ್ರಾಪ್ತೇತಿ ಭೂಷಣವರಾನ್ಯದಿತಾಶ್ಚ ವಾಸಃ. ಬಂದು ಅಣ್ಣನಿಗೆ ನಮಸ್ಕಾರ ಮಾಡಿ, ಅಣ್ಣ ನಿನ್ನ ಮಕ್ಕಳಿಗೆ ದ್ರೌಪದಿ ಸಿಕ್ಕಿದ್ದಾಳೆ, ವಿವಾಹ ಆಗಿದೆ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ ವಿದುರ. ನಿನ್ನ ಮಕ್ಕಳಿಗೆ ದ್ರೌಪದಿ ಸಿಕ್ಕಿದ್ದಾಳೆ, ವಿವಾಹವಾಗಿದೆ, ಸ್ವಯಂವರದಲ್ಲಿ ಗೆದ್ದಿದ್ದಾರೆ ಅಂತ ಇಷ್ಟು ಹೇಳಿದಾಗ ಬಹಳ ಸಂತೋಷ ಆಯಿತು ಧೃತರಾಷ್ಟ್ರನಿಗೆ. ಸಂತೋಷಪಟ್ಟು ಮೈ ಮೇಲಿದ್ದಂಥ ಆಭರಣಗಳನ್ನು, ಭಾರಿ ಭಾರಿ ವಸ್ತ್ರಗಳನ್ನು ತರಿಸಿ, ಆಭರಣಗಳನ್ನು ತರಿಸಿ ಒಳ್ಳೆ ಸುದ್ದಿಯನ್ನು ಹೇಳಿದಿ ವಿದುರ ಅಂತ ಹೇಳಿ ವಿದುರನಿಗೆಲ್ಲ ಕೈಯಲ್ಲಿ ಕೊಡ್ತಾನೆ. ವಿದುರು ಸುಮ್ಮನಿರ್ತಾನೆ, ಕೊಡುವರಿಗೆ ಸುಮ್ಮನಿರ್ತಾನೆ. ನಿನ್ನ ಮಕ್ಕಳು ಅಂದ್ರೆ ಏನು, ನಿಮ್ಮ ತಮ್ಮನ ಮಕ್ಕಳು ಪಾಂಡವರಿಗೆ ಸಿಕ್ಕಿದ್ದಾಳೆ ಅಂತಂದ ತಕ್ಷಣ ಎರಡನೇ ಕ್ಷಣಕ್ಕೆ ತಾನೇನು ತಿಳಿದಿರ್ತಾನೆ, ದುರ್ಯೋಧನಿಗೆ ದ್ರೌಪದಿ ಸಿಕ್ಕಳು ಅಂತ ತಿಳಿದಿರ್ತಾನೆ. ವಿದುರನು ಸುಮ್ಮನೆ ಹೇಳಿಬಿಟ್ಟಿರ್ತಾನೆ, ಅವನೊಳಗಿದ್ದ ಏನು ಸಂತಾಪ ಇದೆ, ಅವನಲ್ಲಿ ಎಷ್ಟು ದ್ವೇಷ ಇದೆ ಪಾಂಡವರ ಬಗ್ಗೆ ಅಂತ ಅನ್ನೋದು ಗೊತ್ತಾಗಲಿ ಅಂತ ಹೇಳಿ ನಿನ್ನ ಮಕ್ಕಳಿಗೆ ದ್ರೌಪದಿ ಸಿಕ್ಕಳು ಅಂತಿಷ್ಟೇ ಹೇಳ್ತಾರೆ. ಯಾರ ಮಕ್ಕಳು? ಪಾಂಡವರು ಮಕ್ಕಳೇ, ಕೌರವರು ಮಕ್ಕಳೇ ಅಲ್ಲ. ನಿಜವಾದ ಮಕ್ಕಳು ಕೌರವರು, ತಮ್ಮನ ಮಕ್ಕಳು ಪಾಂಡವರು. ಹಾಗಾಗಿ ದ್ರೌಪದಿ ಸಿಕ್ಕಿದ್ದಾಳೆ ಅಂತ ಇಷ್ಟೇ ಹೇಳಿರ್ತಾನೆ. ಅದಕ್ಕೆ ಸಂತೋಷಪಟ್ಟು ಆಭರಣ ರತ್ನಗಳನ್ನೆಲ್ಲ ಕೊಟ್ಟು ಬಟ್ಟೆಗಳನ್ನು ಕೊಟ್ಟಿರ್ತಾನೆ. ಕೊಟ್ಟು ಇಸ್ಕೊಂಡು ಮೇಲೆ ವಿದುರ ಹೇಳ್ತಾನೆ, ಪಾಂಡವರಿಗೆ ಸಿಕ್ಕಿದ್ದಾಳೆ, ಅವರು ನಿನ್ನ ಮಕ್ಕಳಲ್ಲ, ತಮ್ಮನ ಮಕ್ಕಳಂದ್ರೆ. ಅಂದಾಗ ಪಾರ್ಥ ಬಹಳ ಸಂತೋಷ ಆಯ್ತಲ್ಲ. ಒಮ್ಮೆ ಮುಖವನ್ನು ಅರಳಿಸಿ ಹಿಗ್ಗಿಸಿದ್ದನ್ನ ಒಮ್ಮೆ ಬಾಚಿಕೊಳ್ಳಿಲ್ಲ, ಅವನು ಸಪ್ಪಿಗೆ ಹೊಡಲಿಲ್ಲ. ಜನ ನೋಡ್ತಿರ್ತಾರೆ, ನನಗೆ ಕಣ್ಣಿಲ್ಲ ಅಂದ್ರೆ ಏನು, ಜನ ನೋಡ್ತಿರ್ತಾರೆ ಅಂತ ಹೇಳಿ ಹಾಗೇ ಇದ್ದದ್ದು ಒಳಗಿದ್ದಂತಹ ಏನು ಅಸಮಾಧಾನವನ್ನು ತಾನು ಒಳಗೇ ಇಟ್ಟುಕೊಂಡು ಶ್ರೀಮದಾಚಾರ್ಯ ಹೇಳಿಕೊಡ್ತಾರೆ. ಅದನ್ನೇ ಪಾರ್ಥ ಇತಿಸ್ಮ ವಿದುರೋ ಅವದಾಶಸೋಪಿ ಸ್ವಾಕಾರ ಗೂಹನ ಪರೋ ಯದಿ ತರ್ಹ್ಯತೀವ. ಒಳಗೆ ಇದ್ದದ್ದನ್ನು ಒಳಗೆ ಮುಚ್ಚಿಟ್ಕೊಂಡ. ಛೇ, ನನ್ನ ಮಕ್ಕಳಿಗೆ ಸಿಗಲಿಲ್ಲವಾ? ಅರ್ಜುನ 5 ಪಾಂಡವರಿಗೆ ದ್ರೌಪದಿ ಸಿಕ್ಕಳ ಅಂತ ಹೇಳಿ ಒಳಗಿದ್ದದ್ದನ್ನೇ ಒಳಗಿಟ್ಟುಕೊಂಡು, ಹೌದಾ ಇದೇನೋ ಚಲೋ ಆಯಿತು ಅಂತ ಮೇಲ್ಮಾತಕ್ಕೆ ಮೇಲ್ನೋಟಕ್ಕೆ ಎಲ್ಲರಿಗೆ ಸಮಾಧಾನ ಮಾಡುವಂತೆ ಮಾತನಾಡ್ತಾನೆ. ಬಹಳ ಚಲೋ ಆಯಿತು, ಹಾಗಾದರೆ ಭದ್ರಂ ಮೃತ, ಹಾಗಾದರೆ ಪಾಂಡವರು ಸತ್ತಿಲ್ವಾ? ಪಾಂಡವರಿಗೆ ದ್ರೌಪದಿ ಸಿಕ್ಕಿದ್ದಾಳೆ ಅಂದರೆ ಇನ್ನ ಗೊತ್ತಿಲ್ಲ ಧೃತರಾಷ್ಟ್ರನಿಗೆ. ವಿದುರನಿಗೆ ಗೊತ್ತು, ವಿದುರನೇ ಎಲ್ಲ ಪ್ಲ್ಯಾನ್ ಮಾಡಿರ್ತಾನೆ. ಅರಿಗಿನ ಮನೆಯಲ್ಲಿ ಹೇಳಿ ಹಿಂದೆ ಪಾಠದಲ್ಲಿ ಬಂದಿದೆ, ಅರಿಗಿನ ಮನೆಯಲ್ಲಿ ತಳಗೆ ನೆಲೆ ಮನೆ ಇದೆ, ಆ ನೆಲೆ ಮನೆಯಲ್ಲಿ ಒಂದು ದೊಡ್ಡದಾದಂತಹ ಮತ್ತು ಗುಹೆ ಇದೆ. ಆ ಗುಹೆಯಿಂದ ನಡುತ್ತಾ ಹೋದರೆ ಆ ಕಡೆಗೆ ಗಂಗಾ ನದಿಯಿಂದ ದಾಟಿದರೆ ಅರಣ್ಯ, ಅಲ್ಲೆಲ್ಲ ವ್ಯವಸ್ಥೆ ಇದೆ, ನಾನು ಮಾಡಿದ್ದೇನೆ ಅಂತ ವಿದುರ ಹೇಳಿಬಿಟ್ಟಿರ್ತಾನೆ. ಯಾಕೆ? ಸುಡುವುದು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಅರಿಗಿ ಮನೆಯನ್ನೇ ಬೆಂಕಿ ಹಚ್ಚಿ ಪಾಂಡವರನ್ನೆಲ್ಲ ಸುಡಬೇಕು ಅಂತ ವಿಚಾರ ಮಾಡಿಬಿಟ್ಟಿರ್ತಾರೆ. ಅದು ವಿದುರ ಸೂಚ್ಯವಾಗಿ ಸಂಜ್ಞೆಯಿಂದ, ಗುಖ್ಯವಾದ ಭಾಷೆಯಿಂದ ಈ ಪಾಂಡವರಿಗೆ ಮಾತ್ರ ಗೊತ್ತಾಗಬೇಕು, ಹಾಗೆ ಎಲ್ಲರ ಮುಂದೆ ಮಾತನಾಡಿ ತಿಳಿಸ್ಬಿಟ್ಟಿರ್ತಾನೆ. ಹಾಗಾಗಿ ವಿದುರರಿಗೆ ಗೊತ್ತಿದೆ. ಆದರೆ ಸ್ವಯಂವರದ ಸುದ್ದಿ ಗೊತ್ತಿರುವುದಿಲ್ಲ. ಸ್ವಯಂವರ ಸುದ್ದಿ ವಿದುರನಿಗೆ ಗೊತ್ತಾಗಿ ಪಾಂಡವರು ವಿವಾಹವನ್ನು ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ ಗೊತ್ತಾಗಿ ಅವ್ರ ಜೊತೆಗೆ ಜಗಳಾಡಲಿಕ್ಕೆ ಎಲ್ಲ ಕೌರವರು ಹೋಗಿದ್ದಾರೆ, ಸೋತು ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಮದುವೆ ಆದ ವಿಷಯವನ್ನು ಧೃತರಾಷ್ಟ್ರನಿಗೆ ತಿಳಿಸಿ ಪಾಂಡವರನ್ನ ಮನೆಗೆ ಕರೀ ಅಂತ ಹೇಳಲಿಕ್ಕೆ ತಾನು ಬಂದಿರ್ತಾನೆ. ಆಗ ಇಷ್ಟೆಲ್ಲ ಮಾತು ಆದಾಗ ಅಸಮಾಧಾನವನ್ನು ತಾನು ಒಳಗೆ ಇಟ್ಟುಕೊಂಡು ಇತ್ಯುಕ್ತ ಆಹ ವಿದುರಸ್ಸ ಹಿಡಂಬಿವಧ್ಯಾತ್ ಪೂರ್ವಂ ಪ್ರವೃತ್ತ ನಿಖಿಲಾಮಪಿ ಲಕ್ಷವೇದಿಂ. ಹಿಡಿಂಬ ಅಂತಂದ್ರೆ ಅವನು ಏಕಚಕ್ರನಗರದಲ್ಲಿ ಏನಂತಾರೆ, ಹಿಡಂಬಿಯನ್ನು ಮದುವೆ ಮಾಡಿಕೊಂಡು ಹಿಡಿಂಬಾಸುರನ ಸಂಹಾರ ಮಾಡಿ ಏಕಚಕ್ರನಗರಕ್ಕೆ ಹೋಗಿ ಬಕಾಸುರನ ಸಂಹಾರ, ಎಲ್ಲ ಸುದ್ದಿ ಆಗಿನ ಕಾಲದಲ್ಲೆಲ್ಲ ಕಡೆಗೆ ಗುಪ್ತಚಾರರನ್ನು ಇಟ್ಟಿರ್ತಾರೆ. ಯಾವ ದೇಶದಲ್ಲಿ ಏನೇನು ಆಗ್ತಾ ಇದೆ, ಯಾರು ಸತ್ರು, ಯಾರು ಬದುಕಿದ್ರು, ಏನು ಶ್ರೇಯಸ್ಸಾಯಿತು, ಏನು ಉತ್ಕರ್ಷ ಆಯಿತು, ಎಲ್ಲ ಗೊತ್ತಾಗ್ತಿರ್ತದೆ ಎಲ್ಲರಿಗೂ. ಹಾಗಾಗಿ ಬಕಾಸುರ ಸತ್ತ, ಹಿಡಂಬಾಸುರ ಸತ್ತ ಅಂತಂದರೆ ಇಷ್ಟು ಜಟ್ಟಿಗರನ್ನು ಕೊಲ್ಲೋರು ಯಾರೂ ಇಲ್ಲ, ಭೀಮನೇ ಅಂತ ಎಲ್ಲರಿಗೂ ಖಾತ್ರಿನೇ. ಆದರೆ ಈಗ ಇನ್ನು ಖಾತ್ರಿ ಆಯ್ತು, ಯಾಕಂದರೆ ಭೀಮ ಬದುಕಿದ್ದಾನೆ ಅಂತ ಗೊತ್ತಾಯ್ತು, ಯಾಕೆ ಅವರ ಮದುವೆ ಆಗಿದೆ. ಹಾಗಾಗಿ ಶುತ್ವಾಚ ಕೃಷ್ಣ ಮುರು ಯಾತ ಮುರು ಪ್ರಯತ್ನಂ ರತ್ನಂ ಚ ಪಾಂಡುತನಯೇಷು ಗತಂ ಪುನಶ್ಚ ಹೀಗೆ ನಡೀತಾ ಇದ್ದಾಗ ತಾತಪ್ಯಮಾನ ಹೃದಯಾಸ್ತು ಸುಯೋಧನಾದ್ಯಾಹ, ಮನಸ್ಸಿಗೆ ಬಹಳ ನೋವಾಗಿಬಿಟ್ಟಿದೆ ಸುಯೋಧನಾದಿಗಳಿಗೆ, ದುರ್ಯೋಧನಾದಿಗಳಿಗೆ. ರಾಜ್ಯ ಹೋಯ್ತು, ದ್ರೌಪದಿ ಹೋದ್ಲು ಕೈಯಿಂದ ಬಿಟ್ಟು,
ನಾವು ಎಲ್ಲರೂ ಬಡಿಸಿಕೊಂಡು ಹುಡಿಕೊಂಡು ಈ ಕಡೆ ಎಲ್ಲ ಬಂದಿದ್ದೇವೆ. ಹಾಗಾಗಿ ಕರ್ಣರೇ ಮೊದಲಾದರು ಎಲ್ಲರೂ ಕೂಡ ಅವರ ಜೊತೆಗೆ ಯುದ್ಧಾಡಿ ಮತ್ತೆ ಅವರನ್ನು ಸಂಹಾರ ಮಾಡಬೇಕು ಅಂತ ಮಂತ್ರ ವಿಚಾರ ಮಾಡ್ತಿರ್ತಾರೆ. ತಾದಪ್ಯವಾನ ಹೃದಯಾಸ್ತು ಯೋಧನಾದ್ಯ ಮಂತ್ರಂ ಚಕ್ರದ ಕರ್ಣಮುಖ ಯೋಶ್ಚ ಯುದ್ಧಾಯತೇಷು ಪುನರೇವ ರಥೈ, ಮತ್ತೆ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿ ಮಾಡಿದಾಗ ನದೀ ಮುಖಜಾನ್ ಏತೇಚ ಪಾಪ ತಮ್ಮ ಚೇತಸ ಏತ್ಯ ಪಾರ್ಥಾನ್ ಯುದ್ಧಾಯ ಮೃತ್ಯು ಉಪಯಾಂತಿ ಸಂಶಯೋತ್ರ. ಎಲ್ಲರೂ ಸತ್ಯ ಹೋಗ್ತಾರೆ. ಧೃತರಾಷ್ಟ್ರ ಅವರನ್ನು ತಡಿ, ಪಾಂಡವರನ್ನ ಮನೆಗೆ ಕರೆಸು, ಅವರಿಗೆ ಕೊಡಬೇಕಾದದ್ದನ್ನು ಕೊಡು ಅಂದಾಗ ನಿನ್ನ ಮಕ್ಕಳು ಬದುಕ್ತಾರೆ, ಇಲ್ಲದೇ ಇದ್ರೆ ಸಾಯ್ತೀರಿ ಎಲ್ಲರೂ ಕೂಡಿ ಅಂತ ಹೇಳಿದಾಗ ಭೀಮಾರ್ಜುನೋ ವಿಷಹಿತುಂ ನ ಹಿ ಕಶ್ಚಿದಾಸ್ತಿ ಸಾಮರ್ಥ್ಯಯುಕ್ ಸುರವರೇಶು ಅಪ್ಪಿ ವರ್ಧಿಕಾಸ್ತೆ. ದೇವತೆಗಳಿಗೂ ಭೀಮಾರ್ಜುನರ ಜೊತೆಗೆ ನಿಂತು ಯುದ್ಧವಾಡುವ ಸಾಮರ್ಥ್ಯ ಇಲ್ಲ, ಅಷ್ಟು ಮಹಾಪರಾಕ್ರಮಿಗಳವರು. ನಿನ್ನ ಮಕ್ಕಳು ಮೂರ್ಖತನ ಮಾಡಿ ಕಾಲಕ್ಕೆ ವಶರಾಗ್ತಾರೆ, ಸತ್ತು ಹೋಗ್ತಾರೆ, ಬಿಡು ಅಂತ ಹೇಳೋರನ್ನ. ಆನೀಯತೆ ಚ ವಿನಿಯುಜ್ಯ ಸುಸತ್ವ ಪೂರ್ವಂ ಆನೀಯ ಯೋಜಯ ರೂಪಯಿಸ್ತು ತದರ್ಧರಾಜ್ಯಂ, ಅರ್ಧರಾಜ್ಯ ಕೊಡೋರಿಗೆ ಅಂತ ವಿದುರ ಧೃತರಾಷ್ಟ್ರನಿಗೆಲ್ಲ ಹೇಳ್ತಾ ಇದ್ದಾನೆ. ಅಂದಾಗ ಏವಂ ಕೃತೆ ಚ ಭವೇತ್ ಕುಲ ವೃದ್ಧಯೇ ಧರ್ಮ ಚ ಚೋಭಯ ವಿನಾಶ ಕರೋ ಯಥಾಸ್ಯಾಹ. ಆಗ ಧೃತರಾಷ್ಟ್ರ ತಡಿತಾನೆ, ಯುದ್ಧ ಮಾಡೋದು ಬೇಡ, ಆ ಪಾಂಡವರನ್ನು ಕರಿ ವಿದುರ ಅಂತ ಹೇಳಿದಾಗ ಪಾಂಡವರೆಲ್ಲ ಬರ್ತಾರೆ. ತತ್ಕಾಲ ಏವ ವಸುದೇವ ಸುತಶ್ಚ ಕೃಷ್ಣೋ ವ್ಯಾಸಶ್ಚ ತಾಂ ಉಪವೇದ್ಯ ದುರಂತ ಶಕ್ತಿ ಆದಾಯ ಕುಂತಿ ಸಹಿತಾನ್ ವಿದುರೇಣ ಯುಕ್ತೋ ನಾಗಾಕ್ವಯಂ ಪುರಮಿಮಾಂ ಸಹೈವ ಭಾರ್ಯಂ. ಕುಂತಿ, ದ್ರೌಪದಿ ಮತ್ತು ಇವರೆಲ್ಲ ಧರ್ಮರಾಜ, ಭೀಮಸೇನ ದೇವರು, ಅರ್ಜುನ, ನಕುಲ, ಸಹದೇವರು, ಸ್ವಯಂ ಕೃಷ್ಣ ಇವರೆಲ್ಲರೂ ಕೂಡಿ ಕೃಷ್ಣ ಅಂದರೆ ದ್ರೌಪದಿ ದೇವಿ ಇವರೆಲ್ಲರೂ ಕೂಡ ತತ್ಕಾಲೇ ಏವ ವಸುದೇವ ಸುತಶ್ಚ ವಸುದೇವ ಸುತನಾದಂತಹ ಕೃಷ್ಣ ಮತ್ತು ಕೃಷ್ಣೋ ವ್ಯಾಸಶ್ಚ ತಾನ್ ಪೆತ್ ದುರಂತ ಶಕ್ತಿ ಎಲ್ಲರೂ ಬರ್ತಾರೆ. ಬಂದಾಗ ಧೃತರಾಷ್ಟ್ರನಿಗೆ ಭೇಟಿಯಾಗ್ತದೆ, ನಮಸ್ಕಾರ ಚಮತ್ಕಾರ ಎಲ್ಲಗಳಾಗ್ತದೆ. ತ್ವೇಷ್ಟಾಗತೇಷು ಸುಮಾನ್ ಭಗವತ್ ಪ್ರಮರ್ಶಃ ಪೌರೈಶ್ಚ. ಊರಿನ ಜನಕ್ಕೆಲ್ಲ ಸಂತೋಷವಾಗ್ತದಂತೆ ಪಾಂಡವರನ್ನು ನೋಡಿ. ಓ, ಪಾಂಡವರು ಬದುಕಿದ್ದಾರೆ, ಇನ್ನು ಧರ್ಮ ಇದೆ, ನಾವೆಲ್ಲ ಬದುಕ್ತೇವೆ, ನಮಗೆಲ್ಲ ಸುಖ ಇದೆ, ನಾವು ಸತ್ಯ ಹೋಗೀವಿ ಅಂತ ಎಲ್ಲರೂ ಭಾವಿಸಿದ್ವಿ. ನಾವು ಭೀಮಸೇನ್ ದೇವರು ಇದ್ದಾರೆ ಅಂದರೆ ನಾವೆಲ್ಲರೂ ಕ್ಷೇಮವಾಗಿರ್ತೇವೆ, ಧರ್ಮರಾಜ ಅರ್ಜುನ ಇದ್ದಾರೆ, ಪಾಂಡವರಿದ್ದಾರೆ ಅಂದರೆ ನಾವು ಬದುಕ್ತೇವೆ. ಇಲ್ಲದೆ ಈ ದುಷ್ಟ ದುರ್ಯೋಧನ ಏನು ಮಾಡ್ತಾನೋ ಗೊತ್ತಿಲ್ಲ ನಮಗೆ ಅಂತ ನಾವೆಲ್ಲ ಭಾಳ ಒದ್ದಾಡ್ತಾ ಇದ್ವಿ. ಹಾಗಾಗಿ ಪೌರಸ್ಯ ಜಾನಪದಿಕಾಶ್ಚ ಜನಸ್ಯ ಉಚ್ಚೈ ಭೀಷ್ಮಾದಿಕೈ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇವರೆಲ್ಲ ಭೇಟಿಯಾಗ್ತದೆ. ಮುದಿತಾಹ ಸಂತೋಷದಿಂದ ಪ್ರತಿಪೂಜ್ಯ ಗೇಹಂ ಆವೇಶಯನ್ ಸಹ ನೃಪೇಣ ಮಹೋತ್ಸವೇನ. ಎಲ್ಲರಿಗೆ ನಮಸ್ಕಾರ ಮಾಡ್ತಾರೆ, ಭೇಟಿ ಆಗ್ತದೆ, ಬಹಳ ಸಂತೋಷ ಪಡ್ತಾರೆ, ಬದುಕಿದ್ದೀರಿ ಸಂತೋಷ, ಹೀಗೆಲ್ಲ ಆಗ್ತದೆ. ಕೃಷ್ಣಾಂ ಅಪೂಜಯತ್. ಗಾಂಧಾರಿಗೆ ಭೇಟಿಯಾಗೋದಕ್ಕೆ ದ್ರೌಪದಿ ಹೋಗ್ತಾಳೆ. ದುರ್ಯೋಧನನ ತಾಯಿಗೆ ಧೃತರಾಷ್ಟ್ರನ ಮಡದಿಗೆ ಭೇಟಿಯಾಗಲಿಕ್ಕೆ ಕೃಷ್ಣ ಕುಲವಧು ಅವಳು. ಇಡೀ ಈಗ ಕುರು ಮತ್ತು ಪಾಂಡವರ ಮೊದಲಿಗೆ ಮದುವೆ ಆದವಳು ಈಕಿನೇ. ಹಾಗಾಗಿ ದ್ರೌಪದಿಯನ್ನು ಕರೆದುಕೊಂಡು ಹೋಗ್ತಾರೆ. ದ್ರೌಪದಿ ನಮಸ್ಕಾರ ಮಾಡ್ತಾಳೆ ಗಾಂಧಾರಿಗೆ. ಕೃಷ್ಣ ಅಪೂಜಯತ್ ಅತೀವ ಸೌಬಲೀ ಸಾ ದುರ್ಯೋಧನಸ್ಯ ದಯಿತಾ ಸಹಿತಾಸ್ತತೇಪಿ ಉಷುಶ್ಚ ತತ್ರ ನಿಜ ಪುತ್ರಿಕ ದುರ್ವಿನಿತ್ಯ ಕೃಷ್ಣ ನಿಮಿತ್ತ ಉರು ಭೀಜಿತ ಆಹ ಭೀಮ. ಎಷ್ಟು ಒಳ್ಳೆ ಮಾತುಗಳಿವೆ ನೋಡ್ರಿ, ಎಷ್ಟು ಸುಂದರ ಇದೆ ಅಂದರೆ ಆ ದ್ರೌಪದಿ ದೇವಿಯ ಲಕ್ಷಣವನ್ನು ಕೇಳಿ ತಿಳಿತಾಳೆ. ಕಣ್ಣು ಇರ್ತದೆ, ಕಟ್ಟಿಕೊಂಡಿರ್ತಾಳೆ ಪಟ್ಟಿಯನ್ನು. ನನ್ನ ಗಂಡನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿ ಅವತ್ತು ಮದುವೆ ಮಾಡಿಕೊಂಡ ಕೂಡಲೇ ಪತಿವ್ರತ ಸ್ತ್ರೀ ಇವಳು. ಹಾಗಾಗಿ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡಿದ್ಲು. ಭಾರೀ ತಪಸ್ಸು ಮಾಡಿದ್ದಾಳೆ, ಸಾಮಾನ್ಯ ಅಲ್ಲಿದು. ಆದರೂ ಇನ್ನೊಬ್ಬರಿಂದ ಆ ದ್ರೌಪದಿಯ ಲಕ್ಷಣವನ್ನು ಕೇಳಿ ತಿಳಿತಾಳೆ. ಇಷ್ಟು ಚಲವಿದ್ದಾಳೆ, ಇಷ್ಟು ಸುಂದರಿ ರೂಪವತಿಯಾಗಿದ್ದಾಳೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸೌಬಲಿ ಅಂದರೆ ಗಾಂಧಾರಿ ಆ ದ್ರೌಪದಿ ದೇವಿಗೆ ಮಾತು ಹೇಳ್ತಾಳೆ. ಎಷ್ಟು ಸುಂದರ ಇದೆ ನೋಡ್ರಿ. ದುರ್ಯೋಧನಸ್ಯ ದಯಿತಾ ಸಹಿತಾತ್ರ ತೇಪಿ ಉಷುಶ್ಚ ತತ್ರ ನಿಜ ಪುತ್ರಕ ದುರ್ವಿನಿತ್ಯ. ನನ್ನ ಮಗನ ಭಯದಿಂದ ಅಂದರೆ ದುರ್ಯೋಧನ ಭಯದಿಂದ, ದುರ್ಯೋಧನ ಇಷ್ಟು ದುಷ್ಟ,
ನೀನಿಷ್ಟು ರೂಪವತಿ, ಸುಂದರಿ, ಗುಣವತಿ, ಶೀಲವತಿ, ಎಲ್ಲಿ ನಿನ್ನ ಮೇಲೆ ನನ್ನ ಮಗ ಕೆಟ್ಟು ಕಣ್ಣು ಹಾಕಾನೋ, ಕೆಟ್ಟು ಕಣ್ಣು ಹಾಕಿದ್ದಕ್ಕೆ ಭೀಮನಿಗೆ ಗೊತ್ತಾಯಿತು ಅಂದರೆ ನನ್ನ ಮಗನನ್ನ ಅಪ್ಪಚ್ಚಿನೇ ಮಾಡ್ತಾನೆ, ಪುಟ್ಟಿ ಪುಡಿ ಪುಡಿನೇ ಮಾಡ್ತಾನೆ, ನನ್ನ ಮಗ ಸತ್ತೇ ಹೋಗ್ತಾನೆ. ಹಾಗಾಗಿ ಅಮ್ಮ, ನೀನು ಇಲ್ಲೆಲ್ಲ ಬರಬೇಡ, ನಿನ್ನ ಮನೆ, ನಿನ್ನ ಕೋಣೆ, ನಿನ್ನ ರಾಜ್ಯ ಎಲ್ಲಿದೆಯಲ್ಲ ಅಲ್ಲೇ ಇರು, ನೀನು ಇಲ್ಲೆಲ್ಲರಿದ್ದಲ್ಲಿ ನೀನು ಬರ್ಲಿಕ್ಕೆ ಹೋಗಬೇಡ ಅಂತ ಇಷ್ಟೆಲ್ಲ ಅಭಿಪ್ರಾಯ ಮನಸ್ಸಿನಲ್ಲಿಟ್ಟುಕೊಂಡು ದ್ರೌಪದಿ ಮುಂದೆ ಹೇಳ್ತಾಳಂತೆ. ಯಾಕೆಂದ್ರೆ ಇಷ್ಟು ಸುಂದರಿ ಇದ್ದಿ, ರೂಪವತಿ ಇದ್ದಿ, ಗುಣವತಿ ಇದ್ದಿ, ಹಾಗಾಗಿ ನನ್ನ ಮಗ ಬಹಳ ದುಷ್ಟ ಇದ್ದಾನೆ, ಆ ದುಷ್ಟನಾದ ಮಗನ ಕಣ್ಣಿಗೆ ನೀನು ಬಿದ್ದು ಅವನು ಸಾಯಲಿಕ್ಕೆ ಕಾರಣ ಆಗಬೇಡ ನೀನು. ಯಾಕೆ ಭೀಮನಿಗೆ ಗೊತ್ತಾಯಿತು ಅಂದರೆ ಭೀಮ ಕೊಂದೇ ಬಿಡುತ್ತಾನೆ ಅವನನ್ನ. ನೋಡ್ರಿ, ಉಷುಶ್ಚ ತತ್ರ ನಿಜಪುತ್ರಕ ದುರ್ವಿನೀತ್ಯ, ನಿಜಪುತ್ರನಾದಂತಹ ದುರ್ಯೋಧನ ಆ ದುರ್ವಿನೀತಿಯಿಂದ ಕೃಷ್ಣ ನಿಮಿತ್ತವರು ಭೀತಿತ ಆಹ ಭೀಮ, ಅವನು ಕೊಂದೇ ಬಿಡುತ್ತಾನೆ. ಹಾಗಾಗಿ ಕುಂತಿ ಪ್ರಹಾಯಿ ಸಹಿತ ಸುಶ್ರಿಯ ಗೃಹಂ ಸ್ವಂ, ಕುಂತಿ ಎಲ್ಲಿದ್ದಾಳೆ, ಅವನ ಮನೆಯಲ್ಲಿದೆ, ಅಲ್ಲೇ ನೀನಿರು, ಹೊರತು ಇಲ್ಲೆಲ್ಲ ಬರಬೇಡ. ಭೀಮಾತ್ ಭೀಮೇತಿ ನಿಜ ಪುತ್ರಿಕ ದುರ್ವಿನೀತ್ಯ, ನನ್ನ ಮಗ ಮಹಾದುಷ್ಟ ಕ್ರೂರಿಯವನು. ಹಾಗಾಗಿ ಕೃಷ್ಣ ತ್ರಿಲೋಕ ವನಿತಾಧಿಕ ರೂಪಸಾರ, ಆ ದ್ರೌಪದಿ ದೇವಿ ವರ್ಣನೆ ಮಾಡ್ತಾರೆ, 3 ಲೋಕಗಳಲ್ಲಿ ಅತ್ಯಂತ ಭಾರಿ ಸುಂದರವಾದ ವಸ್ತುನೂ ಕೂಡ ದ್ರೌಪದಿ ಮುಂದೆ ನಾಚಿ ಹೋಗ್ಬೇಕಂತ. ಅಷ್ಟು ಚಲುವಿ, ಅಷ್ಟು ರೂಪವತಿ ದ್ರೌಪದಿ ದೇವಿ. ಹೇಳ್ತದೆ ನೋಡ್ರಿ ತಾತ್ಪರ್ಯ, ಕೃಷ್ಣ ತ್ರಿಲೋಕ ವನಿತಾ ಅಧಿಕ ರೂಪಸಾರ, ಆ ಎಲ್ಲ ವಸ್ತುಗಳಲ್ಲಿ 3 ಲೋಕಗಳಲ್ಲಿ ಅತಿ ಉತ್ತಮವಾದ ವಸ್ತು, ಬೆಲೆ ಬಾಳುವ ವಸ್ತು, ರೂಪವಂತವಾದ ವಸ್ತು ಅಂತೇನಿವೆಯೋ ಆ ಎಲ್ಲ ವಸ್ತುಗಳಿಗೂ ಕಿರೀಟಪ್ರಾಯಳಾದಂತಹವಳು ದ್ರೌಪದಿ ದೇವಿ. ಅಷ್ಟು ಯಸ್ಮಾದಿತಿ ಸ್ಮಸುತ ಪ್ರಯೋ ಗೃಹಂಸ. ಹಾಗಾಗಿ ಅಮ್ಮ, ನೀನು ಅಲ್ಲೇ ಹೋಗು, ಇಲ್ಲೆಲ್ಲ ಇರಬೇಡ ಅಂತ ಹೇಳಿ ಆ ಸೌಬಲಿ ಗಾಂಧಾರಿ ತಾನು ಹೇಳಿದ್ದಾಳಂತೆ. ಉಷುಸ್ತಥೈವ ಪರಿವತ್ಸರ ಪಂಚಕಂ ತೇ ಪಾಂಡೋ ಗೃಹೇ ಸುಸಿನೋಖಿಲ ಭೋಗಯುಕ್ತಾ ಕೃಷ್ಣಾ ಚ ತೇಷು ಪೃಥಗೇವ ಚತುಸ್ವರೂಪಾ ರೇಮೇ ತಥೈವ ಅಭಿಮಾನಿ ಭೇದಾತ್. ಅಭಿಮಾನಿ ಭೇದದಿಂದ ಒಬ್ಬೊಬ್ಬರು ದ್ರೌಪದಿ ಜೊತೆಗೆ ಇದ್ದಾರಂತೆ. ಧರ್ಮರಾಜ ಮೊದಲಿಗೆ, ಭೀಮಸೇನ್ ದೇವರು, ಅರ್ಜುನ, ನಕುಲ ಸಹದೇವರು, ಹೀಗೆ ದ್ರೌಪದಿ ದೇವಿ ಜೊತೆಗೆ ವಾಸ ಮಾಡಿದ್ದಾರೆ. ಧರ್ಮರಾಜ ಇದ್ದಾಗ ಧರ್ಮರಾಜನ ಹೆಂಡತಿ ಇರ್ತಾಳೆ ದ್ರೌಪದಿಯಲ್ಲಿ. ಇನ್ನು ಭೀಮಸೇನ್ ದೇವರು ಇದ್ದಾಗಂತೂ ದ್ರೌಪದಿ ದೇವಿನೇ ಇರ್ತಾಳೆ. ಇನ್ನು ಅರ್ಜುನ ಇದ್ದಾಗ ಅರ್ಜುನನ ಹೆಂಡತಿ ಶಚಿ ಅವಳಿರ್ತಾಳೆ. ಇನ್ನು ಶ್ಯಾಮಲ ಧರ್ಮರಾಜ ಇದ್ದಾಗ. ಇನ್ನು ಉಷಾ ಅಶ್ವಿನಿ ದೇವತೆಗಳಿದ್ದಾಗ. ಇನ್ನು ಪಾರ್ವತಿ ದೇವಿ ಇಲ್ಲ, ಅವಳು ಇದ್ದರು ಮತ್ತು ಇವರಿಲ್ಲಲ್ಲ, ಅಶ್ವತ್ಥಾಮಾಚಾರ್ಯರಿಲ್ಲ. ಅಂದರೆ ಅವರಿಗೆ ಶಾಪ ಆಯಿತು, ಬ್ರಹ್ಮದೇವರ ಶಾಪ ರುದ್ರದೇವರಿಗೆ. ಹಾಗಾಗಿ ರುದ್ರದೇವರು ನಿನ್ನ ಹೆಂಡತಿ ನಿನಗೆ ಸಿಗುವುದು ಬೇಡ, ನಿನ್ನ ವರ ನಿನಗೆ ಸುಳ್ಳಾಗಲಿ, ಉಳಿದವರಿಗೆಲ್ಲ ಸತ್ಯ ಆಗಲಿ ಅಂತ ಶಾಪ ಕೊಡ್ತಾರೆ ಹಿಂದೆ. ಯಾಕೆ ಅಂತಂದರೆ ಹಿಂದೆ ಕೇಳಿದ್ದೀರಿ, ಇಂದ್ರ ವಟು ರೂಪದಿಂದ ಬಂದಾಗ ಮತ್ತೆ ಅಳ್ತಾ ಇದ್ದ ಈ ಹೆಣ್ಣನ್ನು ನೋಡಿ ಬಂದಾಗ ಪರ್ವತದಲ್ಲಿ ತಳಗಡೆ ಎಲ್ಲ ದೇವತೆಗಳಿದ್ದಾರೆ, ನನ್ನ ದ್ರೋಹ ಮಾಡಿದ್ದಕ್ಕೆ ನಿನಗೂ ಈ ಅವಸ್ಥೆ ಬರ್ತದೆ ಅಂತ ಸುಳ್ಳು ಹೇಳ್ತಾನೆ. ಆವಾಗ ಬ್ರಹ್ಮದೇವರು ಬಂದು ಶಾಪ ಕೊಡ್ತಾರೆ, ನೀನು ಸುಳ್ಳೇ ಅವನು ಮುಂದೆ ಬೀಗಿ ನಿನ್ನ ಪರಾಕ್ರಮವನ್ನು ಇಲ್ಲದೇ ಇದ್ದದ್ದನ್ನು ಹೇಳಿಕೊಂಡು ಮತ್ತು ನನ್ನ ವಿರುದ್ಧವಾಗಿ ವರವನ್ನು ಕೊಟ್ಟಿದ್ದಿ. ಹಾಗಾಗಿ ನನ್ನ ವಿರುದ್ಧವಾದ ವರ ಉಳಿದವರಿಗೆಲ್ಲ ಸತ್ಯ ಆಗಲಿ, ಆದರೆ ನಿನಗೆ ಮಾತ್ರ ಸುಳ್ಳಾಗಲಿ. ಹಾಗಾಗಿ ನಿನ್ನ ಹೆಂಡತಿ ನೀನು ಸಿಗುವುದು ಬೇಡ. ಹಾಗಾಗಿ ಪಾರ್ವತಿ ತಾನಲ್ಲೇ ಇದ್ದಳು. ಆದರೂ ಪಾರ್ವತಿಯಿಂದ ದೂರ ಆಗುವಂತೆ ಆಯಿತು. ಆದದ್ದಕ್ಕಾಗಿಯೇ ಅಶ್ವತ್ಥಾಮಾಚಾರ್ಯರಿಗೆ ಅವತಾರ ಮಾಡಿದ್ದಾರೆ. ಹಾಗಾಗಿ 4-5 ಜನ ಇಲ್ಲಿದ್ದಾರೆ. ಅವ್ರ ಜೊತೆಗೆ ಪ್ರತ್ಯೇಕ ವಾಸ ಮಾಡಿ ಸುಖವಾಗಿ ಎಲ್ಲರೂ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.